ವೀಕ್ಷಕರೇ, ತುಂಬ ವಿಷಾದಕರವಾದ ಸಂಗತಿ ಇವತ್ತು ಘಟಪ್ರಭಾದ ಸುನೀಲ್ ಪಾಟೀಲ್, ಅನಿಲ್ ಪಾಟೀಲ್, ಪವನ್ ಹುಂಡೇಕಾರ್ ಅವರ ಚಿರಂಜೀವಿ, ಪವನ್ ಹುಂಡೇಕಾರ್ ಅವರ ಚಿರಂಜೀವಿ ಆದಂಥ ಅಕ್ಷಯ್ ಪವನ್ ಹುಂಡೇಕಾರ್ ಅಕಾಲಿಕ ಅಪಘಾತದಲ್ಲಿ ಮೃತರಾಗಿದ್ದು, ಆ ಯುವಕ ಅವರ ಕುಟುಂಬಕ್ಕೆ ತುಂಬಲಾರದ ನಷ್ಟವಾಗಿದ್ದು, ಆ ಯುವಕನ ವಯಸ್ಸು 22, ಪದವೀಧರ. ದೇವರು ಆ ಯುವಕನ ಆತ್ಮಕ್ಕೆ ಶಾಂತಿ ನೀಡಲಿ. ಹಾಗೂ ದೊಡ್ಡ ಪರಿವಾರ ಹುಂಡೇಕರ್ ಫ್ಯಾಮಿಲಿ ಮತ್ತು ಸುನೀಲ್ ಪಾಟೀಲ್ ಫ್ಯಾಮಿಲಿ ಘಟಪ್ರಭಾಕ್ಕೆ ಹೆಸರುವಾಸಿಯಾದಂಥ ಕುಟುಂಬ. ಅದು ಒಂದು ದೀಪ ಇವತ್ತು ಆ ನಂದಾದೀಪ ಆರಿ ಹೋಗಿದೆ ವೀಕ್ಷಕರೇ. ಇದು ಎಲ್ಲರಿಗೂ ಒಂದು ಶೋಚನೀಯ, ಒಂದು ಸೋಜಿಗದ ಸಂಗತಿ. ಅವರ ಕುಟುಂಬಕ್ಕೆ ಆದಂಥ ನಷ್ಟ ತುಂಬಲಿಕ್ಕೆ ಆ ಪರಮಾತ್ಮ ಅವರಿಗೆ ಕರುಣಿಸಲಿ. ಶೋಕದಲ್ಲಿ ನೂರಾರು ಜನರು ಭಾಗವಹಿಸಿದರು. ಮೃತನ ಅಂತ್ಯಕ್ರಿಯೆ ಇದೀಗ ನೆರವೇರಿತು. ಘಟಪ್ರಭಾದ ಅನೇಕ ಗಣ್ಯರು, ಸುತ್ತಮುತ್ತಲಿನ ಹಳ್ಳಿಯವರು, ನೂರಾರು ಜನರು ಬಂದಿದ್ದು ಎಲ್ಲರ ಕಣ್ಣಲ್ಲಿ ನೀರು ಬರ್ತಾ ಇತ್ತು. ಭಾಳ ತುಂಬ ಸುಂದರ ಯುವಕ. ಆ ಯುವಕ ಒಂದು ಘಟಪ್ರಭಾದ ಆಸ್ತಿ ಇತ್ತು ವೀಕ್ಷಕರೇ. ಯಾಕಂದರೆ ತುಂಬ ದೊಡ್ಡ ಪದವೀಧರನಿದ್ದ, ಯಾವುದೋ ಒಂದು ಹುದ್ದೆ ಪಡೆಯುವ ಆಸೆಯನ್ನು ಹೊಂದಿದ್ದ. ಇಂಥ ಸ್ಥಿತಿಯಲ್ಲಿ ಸುನೀಲ್ ಪಾಟೀಲ್ ಮತ್ತು ಅನಿಲ್ ಪಾಟೀಲ್, ಪವನ್ ಹುಂಡೇಕಾರ್ ತಾಯಿಯಾದಂಥ, ಹುಡುಗನ ತಾಯಿಯಾದಂಥ ಪದ್ಮಜಾ ಪಾಟೀಲ್ ಹುಂಡೇಕಾರ್ ಅವ್ರಿಗೆಲ್ಲರಿಗೂ ಆ ನಷ್ಟ, ಅವರಿಗೆ ಆದಂಥ ಶೋಚನೀಯ ಒಂದು ಆ ತುಂಬಿ ಆ ಪರಮಾತ್ಮ ಕೊಡಲಿ ಎಂದು ನಮ್ಮ ನಂಬರ್ 1 ಚಾನಲ್ ಆಶಿಸುತ್ತದೆ. ಅದೇ ರೀತಿ ಘಟಪ್ರಭಾದ ಎಲ್ಲರೂ ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸಿದ್ದು ಮೌನ ವಾತಾವರಣವಿತ್ತು. ಅವರ ರೋಧ ಮತ್ತು ಅವರ ಹೃದಯ ವಿದ್ರಾವಕ ಘಟನೆ ವೀಕ್ಷಕರೇ, ಇದು ಮುಗಿಲು ಮುಟ್ಟುವಂಥ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಆ ಅಕ್ಷಯ್ ಪವನ್ ಹುಂಡೇಕಾರ್ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ನಾವೆಲ್ಲರೂ ಇವತ್ತು ಒಂದು ಸ್ಮರಿಸೋಣ ವೀಕ್ಷಕರೇ. ಇದೊಂದು ವಿಶೇಷ ಸುದ್ದಿ. ನಮಸ್ಕಾರ ವೀಕ್ಷಕರೇ.